ನಾಳೆ ಕಲಬುರಗಿಗೆ ಬರುವ ಮಾನ್ಯ ಮುಖ್ಯಮಂತ್ರಿಗಳು ನಾವು ಜೀವಂತವಾಗಿದ್ದೇವೆ ಎಂದು ತೋರಿಸಿ ಎಂದು ಮಾಜಿ ಸಚಿವರು ಬಂಡೆಪ್ಪ ಕಾಶೆಂಪುರಿ ಅವರು ಮಾತನಾಡಿ ತಿಳಿಸಿದರು. ಈ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ಪಾಪರಾಗಿ ಹೋಗಿದೆ, ಬರ್ಬಾದ್ ಆಗಿ ಹೋಗಿದೆ ಎಂದು ಹರಿಹಾಯ್ದರು. ರೈತಾಪಿ ವರ್ಗದವರು ತೀವ್ರ ಮಳೆಯಿಂದಾಗಿ ಕಷ್ಟಕ್ಕೆ ಈಡಾಗಿದ್ದಾರೆ. ಈ ಬೆನ್ನಲ್ಲೇ ನಮ್ಮ ಯುವ ಘಟಕದ ಅಧ್ಯಕ್ಷರು ನಿನ್ನೆ ಕಲಬುರಗಿ ಹಾಗೂ ಇವತ್ತು ಬೀದರ್ ಗ್ರಾಮಗಳಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ್ದಾರೆ. ರೈತಾಪಿ ವರ್ಗದವರ ನೋವು ಆಲಿಸಿದ್ದಾರೆ. ರೈತರು ದೇಶದ ಬೆನ್ನೆಲುಬು, ನಮ್ಮೆಲ್ಲರಿಗೂ ಅನ್ನ ನೀಡುವ ಅನ್ನದಾತ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಬಗ್ಗೆ ಜಂಬಾ ಕೊಚ್ಚಿಕೊಳ್ತಾರೆ. ಆದರೆ ಇವತ್ತು ರಾಜ್ಯ ಸರ್ಕಾರ ರೈತರಿಗೆ ಯಾವ ಗ್ಯಾರಂಟಿ ಕೊಟ್ಟಿದೆ ಎಂದು ಪ್ರಶ್ನೆ ಮಾಡಿದರು. ಸರ್ಕಾರಕ್ಕೆ ಕಿಂಚಿತ್ತೂ ಕಾಳಜಿ ಕಳಕಳಿ ಇದ್ದರೆ ರೈತರಿಗೆ ಶೀಘ್ರ ಪರಿಹಾರ ನೀಡಬೇಕು ಎಂದರು. ಇವತ್ತು ಹೊಲಗಳಿಗೆ ಹೋಗಿ ವೀಕ್ಷಣೆ ಮಾಡಿದ್ದಾರೆ. ಹಚ್ಚ ಹಸಿರು ಇರಬೇಕಾಗಿದ್ದ ಹೊಲ ಗದ್ದೆಗಳಲ್ಲಿ ನೀರು ತುಂಬಿ ರೈತರು ಬೆಳೆದ ತೊಗರಿ, ಹೆಸರು, ಉದ್ದು, ಸೋಯಾ ಹಾಳಾಗಿದೆ, ನಾಶ ಆಗಿದೆ. ಕಪಾಳಕ್ಕೆ ರೈತರ ಕಣ್ಣೀರು ಬರ್ತಾ ಇದೆ. ಈಗಾಗಲೇ ಸಮೀಕ್ಷೆಯಂತೆ ಸುಮಾರು 79-80 ಸಾವಿರ ಹೆಕ್ಟೇರ್ ಸಂಪೂರ್ಣ ನಾಶವಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರದ ಹಣವನ್ನಾದರೂ ರೈತರ ಬ್ಯಾಂಕ್ಗೆ ಜಮಾ ಮಾಡಬೇಕಾಗಿತ್ತು ಎಂದರು. ಬಳಿಕ ರಾಜ್ಯ ಸರ್ಕಾರ ಎಕರೆಗೆ 25,000 ಪರಿಹಾರ ನೀಡಲಿ ಎಂದು ಈ ಮೂಲಕ ಆಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ, ಪಕ್ಷದ ಜಿಲ್ಲಾಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್, ಮುಖಂಡರಾದ ಸೂರ್ಯಕಾಂತ್ ನಾಗಮಾರಪಳ್ಳಿ, ಬಸವರಾಜ ಪಾಟೀಲ್ ಹಾರೂರ್ಗೇರಿ, ದೇವೇಂದ್ರ ಅರಸೋನಿ, ಅಶೋಕ್ ಕೋಡ್ಗೆ, ರಾಜಶೇಖರ್ ಜವಳೆ, ತರುಣ್ ನಾಗಮಾರಪಳ್ಳಿ, ಅಭಿಕಾಳೆ, ಸುದರ್ಶನ್ ಸುಂದರರಾಜ್, ಶಿವಪುತ್ರ ಮಾಳ್ಗೆ ಸೇರಿದಂತೆ ಇನ್ನಿತರರು ಇದ್ದರು. ನಮ್ಮ ಪಕ್ಷದ ವತಿಯಿಂದ ನಮ್ಮ ಯುವ ಘಟಕದ ಅಧ್ಯಕ್ಷರು, ಯುವ ನೇತಾರರು ನಿಖಿಲ್ ಕುಮಾರಸ್ವಾಮಿ ಅವರು ನಿನ್ನೆ ಗುಲ್ಬರ್ಗ ಹಾಗೂ ಇವತ್ತು ಬೀದರ್ ಹಲವಾರು ಹಳ್ಳಿಗಳಿಗೆ ವಾಸ್ತವ ಪರಿಸ್ಥಿತಿ ಏನಿದೆ ಕಂಡು ಜನರಿಗೆಲ್ಲ ಭೇಟಿ ಮಾಡಿ ಹೋಗೋಣ ಅಂತೇಳಿ ಬಂದಿದ್ದಾರೆ. ಬೆಳಿಗ್ಗೆ ಅವ್ರ ಜೊತೆಲೇ ಇದ್ದೀವಿ. ನಮ್ಮ ಜೊತೆಲಿ ಸೂರ್ಯಕಾಂತ್ ಅವರು ಈಗ ಬೆಳಿಗ್ಗೆ ಹಿಡಿದು ನಾವೆಲ್ಲ ಕಡೆ ಹೋಗಿ ಬಂದೆವು. ಮತ್ತು ನೀವೆಲ್ಲ ಸಾಕ್ಷಿ ಇದ್ದೀರಿ. ನೀವು ಭಾಳಷ್ಟು ಜನ ನಮ್ಮ ಪತ್ರಿಕಾರ್ಥ ಸ್ನೇಹಿತರೆಲ್ಲ ಬಂದಿದ್ರು. ಒಂದು ವೇಳೆ ತಮಗೆ ಗೊತ್ತಿದೆ, ಬೀದರ್ನಲ್ಲಿ ಹೆಚ್ಚು ಕಮ್ಮಿ 79-80 ಸಾವಿರ ಹೆಕ್ಟರು ಇಡೀ ಜಿಲ್ಲೆಯಲ್ಲಿ ನಾಶ ಆಗಿದೆ. ನಾನು ಹೆಚ್ಚಿಗೆ ಏನು ಎಳ್ಯಕ್ಕೆ ಹೋಗಲ್ಲ, ಬಟ್ ಒಂದೇ ಒಂದು ಮಾತು ಕೇಳಕ್ಕೆ ಬಯಸ್ತೀನಿ ರಾಜ್ಯ ಸರ್ಕಾರಕ್ಕೆ. ಅದರಲ್ಲಿ ವಿಶೇಷವಾಗಿ ನಾವು ಮುಖ್ಯಮಂತ್ರಿಗಳು, ಯಾಕಂದ್ರೆ ಮಂತ್ರಿಗಳಿಗೆ ಹೇಳಿ ಅವ್ರಿಗೆ ಹೇಳ್ರಿ ಎಂಬುದು ಬೇಡ. ರೈತರಂದ್ರೆ ದೇಶದ ಬೆನ್ನೆಲುಬು. ರೈತರಂತಂದ್ರೆ ನಮ್ಮ ಜೀವನಾಡಿ, ನಮಗೆಲ್ಲ ಅನ್ನ ಕೊಡುವಂತ ಅನ್ನದಾತ. ನೀವು ಯಾವುದು ಏಸ್ ಗ್ಯಾರಂಟಿ ಕೊಡ್ತೀರಿ ಅದರ ಅರ್ಥ ಇಲ್ಲ. ಬಟ್ ರಾಜ್ಯ ಸರ್ಕಾರ ರೈತರಿಗೆ ಯಾವ್ದು ಗ್ಯಾರಂಟಿ ಕೊಟ್ಟಿದೆ ಎಂಬುದು ತಿಳಿಸಿ. ನಾನು 2 ಬಾರಿ ಕುಮಾರಸ್ವಾಮಿ ಅವರು ಸರ್ಕಾರದಲ್ಲಿ, 1 ಬಾರಿ ಕೃಷಿ ಸಚಿವನಾಗಿ, 1 ಬಾರಿ ಸಹಕಾರ ಸಚಿವನಾಗಿ, 2 ಬಾರಿ ರೈತರ ಪರವಾಗಿ ಮೇಜರ್ ಡಿಸಿಷನ್ ತಗೊಂಬಂತ ಕೆಲಸ ನಾವು ಸರ್ಕಾರದಲ್ಲಿ ಮಾಡಿದ್ದೀವಿ. ಇವತ್ತು ನಾವು ಸರ್ಕಾರದಲ್ಲಿ ಇಲ್ಲ, ಆದರೂ ನಮಗೆ ಸಂತೋಷ ಏನಾಗುತ್ತೆ ಅಂದ್ರೆ, ನಾವು ಎಲ್ಲಿ ಹೋದಲ್ಲಿ ರೈತರು ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೆ ನೆನೆಸ್ತಾವ್ರೆ. ತಾವು ನೋಡಿದ್ರಿ ಇವತ್ತು ರೈತಾಪಿ ಜನ ಯಾವ ತರ ನೆನೆಸ್ತಾ ಇದ್ರೆ ಅಂತ. ಹಂಗಾಗಿ ಈ ಸರ್ಕಾರ ಮುಂಚಿತ್ತು ಏನಾರ ಕಳಕಳಿ ಇದ್ರೆ ಕಣ್ಣೀರು ಬರುತ್ತೆ. ರೈತರದು ಹೊಲಗಳಿಗೆ ಹೋಗಿ ನಾವು ನೋಡಿದರೆ ಅದು ಖರೀಫ್ ಕಂಪ್ಲೀಟ್ ಉದ್ದು, ಹೆಸರು, ತೊಗರಿ, ನಂಬರ್ ಸ್ವಲ್ಪ ಕಮ್ಮಿ, ಸೋಯಾ, ಇದೆಲ್ಲ ಸಂಪೂರ್ಣ ನಾಶ ಅಂತಂದ್ರು ತಪ್ಪಾಗುತ್ತೆ. ಸರ್ಕಾರ ಏನ್ ಮಾಡ್ತಾ ಇದೆ? ಈಗ ಆಲ್ರೆಡಿ 80,000 ಹೆಕ್ಟರ್ ನಮ್ಮ ಕಣ್ಣೆದುರುಗಡೆ ಇದೆ. ಇಂಟು ಎಕರೆ ಲೆಕ್ಕ ಹಾಕಿದ್ರೆ 1,80,000-90,000 ಎಕರೆ ಆಗುತ್ತೆ. ಆ ಎನ್ಡಿಆರ್ ದುಡ್ಡು ಕೇಂದ್ರ ಸರ್ಕಾರದ ಡಿಸಿಗಳ ಅಕೌಂಟ್ದಲ್ಲಿ ಏನು ಬಂದು ಬಿದ್ದು ಪಡಿತಾ ಇದೆ, ಅದುವರೆ ಇಮಿಡಿಯೇಟ್ 4 ದಿವಸದಾಗ ಅವ್ರ ಅಕೌಂಟಿಗೆ ಹಾಕಬೇಕಾಗಿತ್ತು. ಆಮೇಲೆ ರಾಜ್ಯ ಸರ್ಕಾರದಿಂದ ನಾವೇನು ಕೇಳಿದೀವಿ,
ಅಟ್ಲೀಸ್ಟ್ ಕನಿಷ್ಠ 25,000 1 ಎಕರೆ ಕೊಡ್ರಿ ಅಂತೇಳಿ ನಾವು ಹೇಳಿದ್ದೀವಿ. ಹಾಗಾಗಿ ನಾನು ತಮ್ಮ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿನ್ನೆ ಇವತ್ತು ಗುಲ್ಬರ್ಗಕ್ಕೆ ಬರ್ತಾವ್ರೆ, ನಾಳೆ ಕಾರ್ಯಕ್ರಮ ಕಡೆ ಇವತ್ತು ಕಾರ್ಯಕ್ರಮ ಇದೆ. ಗುಲ್ಬರ್ಗ ಬೀದರ್ ಜನರದು ರೈತರದ್ದು ಏನಾರ ಕಷ್ಟಕ್ಕ ನಾಳೆ ಏನು ಫ್ಲಾಗ್ ಹಾಸ್ಟಿಂಗ್ ಮಾಡ್ತೀರಿ ಎಲ್ಲಿ ಗುಲ್ಬರ್ಗದಾಗ ಸ್ವಲ್ಪ ನಡ್ರಪ್ಪ, ಇದ್ರಲ್ಲಿ ಲೇಟ್ ಮಾಡದೆ ನೋಡಿ. ಇವತ್ತು ನಿಮ್ಮ ಪತ್ರಿಕಾ ನಿಮ್ಮ ಇದು ಹವಾಮಾನ ವರದಿ ನೋಡಿದ್ರೆ ಇನ್ನ 3 ದಿನ ನಮ್ಮ ಭಾಗದಲ್ಲಿ ಮಳೆ ಇದೆ ಅಂತಿದೆ. ಈಗ ನಾವು ಜನವಾಡನೇನು ಬರ್ಲತ್ರ ಮುಂದಿನ ಗಾಡಿ ನಮಗ್ ಕಾಣಿಸಿಲ್ಲ. ನಿಖಿಲ್ ಬೆಂಗಳೂರಿನಲ್ಲಿ ಮಳೆ ಇರುತ್ತೆ ಅಂತ ಏನೇನೇನು ಬರ್ತಾರ ಅವ್ರು, ಈ ಮಳೆ ನೋಡಿ ಅವರೇ ಪರಿಸನಿಗೆ ನಾಂದ ಇದು ಏನೂ ಇಲ್ಲ. ಆಗಸ್ಟ್ ನಲ್ಲಿ ಏನು ನಾವು ಮಳೆಗೆ ನೋಡಿದ್ವಿ 4-5 ದಿನ, ಗೊತ್ತಾಯ್ತಾ? ಹಾಗಾಗಿ ರಾಜ್ಯ ಸರ್ಕಾರ ಅದರಲ್ಲಿ ಮುಖ್ಯಮಂತ್ರಿಗಳು ರೈತಾಪಿ ಜನರಿಗೋಸ್ಕರ ಇಮ್ಮಿಡಿಯೇಟ್ ಹಿಂದ ಮುಂದ ನೋಡೋದಪ್ಲೆ ಸರ್ವೆ ಗಿರ್ವೆ ಎಲ್ಲ ಆಮೇಲೆ ಎಲ್ಲ ಸರ್ವೆ ಬಂದಿದೆ, ನಿಮ್ಮಲ್ಲಿ ಅಕೌಂಟಿಗೆ ದುಡ್ಡು ಹಾಕಬೇಕು ಎಂಬ ನಿಟ್ಟಿನಲ್ಲಿ ತಮ್ಮ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಹೇಳಕ್ ಬಯಸ್ತೀನಿ. ಏನು ಅವರು 5 ಗ್ಯಾರಂಟಿ ಬಹಳ ಜಂಬ ಕಚ್ಕೊಳತ್ತಾರ, ಆ ಗ್ಯಾರಂಟಿಗಳು ಮಧ್ಯದಲ್ಲಿ ಈ ರೈತರ ಗ್ಯಾರಂಟಿ ಏನದಲ್ಲ, ಇವತ್ತ ನಾವು ಹೆಂಗೆ ಕುಮಾರಸ್ವಾಮಿ ಅವರು ರೈತರ ಸಂಕಟ ನೋಡ್ಕೊಂಡು ಇವತ್ತ ಸಾಲ ಮನ್ನಾ ಮಾಡಿದ್ರು, ನಿಮಗೆ ಆ ಸಾಲ ಮನ್ನಾ ಮಾಡೋಂತರ ತಾಕತ್ ಇಲ್ವೇ ಇಲ್ಲ. ಆದ್ರೆ ಕನಿಷ್ಠ ಅವ್ರಿಗೆ ಎಕರೆಗೆ 25,000 ದುಡ್ಡು ಕೊಡ್ರಿ. ಬ್ಯಾಂಕಿನ ಸಾಲ ಏನ್ ತಗೋತಾರ 3 ವರ್ಷಕ್ಕೆ ಡೆಫರ್ ಮಾಡ್ರಿ, ಆದ್ರೆ ಇಂಟ್ರೆಸ್ಟ್ 3 ವರ್ಷದ ನೀವು ಭರಿಸ್ರಿ. ಇಂಥವೆಲ್ಲ ಕೆಲವು ರೈತರಿಗೆ ಸಪೋರ್ಟ್ ಮಾಡಿ ಅವರ ಒಂದು ಜೀವನಕ್ಕೆ ಹೆಚ್ಚಿಗೆ ಶಕ್ತಿ ಕೊಡಬೇಕು. ಸರ್ಕಾರ ಇದೆ ಎಂಬ ಒಂದು ನಿಟ್ಟಿನಲ್ಲಿ ತೋರಿಸ್ಬೇಕು ಅಂತೇಳಿ ಹೇಳಕ್ ಬಯಸ್ತೀನಿ. ಮುಂದೆ ಸೂರ್ಯಕಾಂತ್ 1-2 ಮಾತಾಡ್ತಾರ. ಅದ್ರ ಬಗ್ಗೆ ಸರ್ಕಾರ ಪಾಪರಾಗೋಗಿದೆ. ನೀವು ಹೇಳಿದ ಪಾಪರ್ ನಮ್ಮಲ್ಲಿ ಇಲ್ಲಿ ಅಂತೀವಿ ನಾವು, ಪಾಪರಾಗೋಗ್ಯದ ಅಂತ ಹಂಗಾಗೋಗ್ಯದ. ಹಂಗಾಗಿ ನಾಳೆ ಸಂಜೆವರೆಗೆ ಮುಖ್ಯಮಂತ್ರಿಗಳೇನು ಇಲ್ಲಿ ಗುಲ್ಬರ್ಗದಾಗ ಇರ್ತಾರ, ಅಟ್ಲೀಸ್ಟ್ ರೈತರ ಪರವಾಗಿ ಕಾಳಜಿ ವಹಿಸಿ ನಮ್ಮ ಜೀವಂತಿದ್ದೀವಿ ಅಂತೇಳಿ ತೋರಿಸ್ಲಿ. ನಮಗಾರ ಅನ್ಸ್ಲತ್ತದ ಯಾವ ಡೆವಲಪ್ಮೆಂಟ್ ಇಲ್ಲ, ಎಲ್ಲಿ ರೋಡ್ ಇಲ್ಲ, ಇನ್ನೊಂದಿಲ್ಲ, ಖಡ್ಡೆಗಳು ಬಿದ್ದೋಗ್ಯಾವೆಲ್ಲ ಕಡೆ. ಸರ್ಕಾರ ಅದೋ ಇಲ್ಲೋ ಅಂತ ಅನ್ಸ್ಲತ್ತದ, ಜನ ಜೀವಂತಿದ್ದೀವಿ ಅಂತೇಳಿ ನಾಳೆ ಸಂಜೆ ನಾನು ತೋರಿಸಿ ಕೇಳಿ. ಈಗ ನಿಖಿಲ್ 2 ರೈತರ ಸಂಕಷ್ಟ ಬಂದಾಗ ಕುಮಾರಸ್ವಾಮಿ ಅವರು ಮಧ್ಯಸ್ಥಿಕೆ ವಹಿಸಿ ಅದಕ್ಕೆ ಪರಿಹಾರ ಕೊಟ್ಟಿದ್ದಾರೆ. ಮತ್ತೆ ನಿನ್ನೇನು ಮಾತಾಡಿದಾರ, ನಾನು ಮಾತಾಡಿದ್ದೀನಿ. ಇದು ನಮ್ದೇನು ರಿಪೋರ್ಟ್ ಇದೆ, ಅದು ನಾವು ಬರೀ ರಾಜ್ಯ ಸರ್ಕಾರಕ್ಕೆ ಸೀಮಿತ ಇಡಲ್ಲ, ಕೇಂದ್ರ ಸರ್ಕಾರ ಹತ್ರನೂ ಇವರು ಕುಮಾರಸ್ವಾಮಿ ಅವ್ರಿಗೆ, ಜೋಶಿ ಅವರಿಗೆ, ಎಲ್ಲರಿಗೆ ಎಲ್ಲರೂ ಸೇರಿ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹಾಕ್ತೀವಿ. ನಮ್ಮ ರೈತರ ಪರವಾಗಿ ಯಾವ ರೀತಿ ನೀವು ನಮ್ಗೆ ಸಹಾಯ ಮಾಡಬೇಕು ಅಂತೇಳಿ ಅದು ಆಲ್ರೆಡಿ ತೀರ್ಮಾನ ಆಗಿದೆ. ಮತ್ತೆ ಇದರಲ್ಲಿ ದೇವೇಗೌಡರಿಗೂ ಕರ್ಕೊಂಡು